ಎಲ್ಲ ಮಕ್ಕಳಿಗೆ ಶುಭ ಸಂಜೆ. ಇವತ್ತಿನ ಗಣಿತದ ಕ್ಲಾಸಿಗೆ ಎಲ್ಲರಿಗೂ ತಿರುಗಾ ಸ್ವಾಗತ. ಮಕ್ಕಳು, ನಾವು ಏನನ್ನ ಸ್ಟಾರ್ಟ್ ಮಾಡಿದ್ವಿ? ನಾವು ಫಸ್ಟ್ ಚಾಪ್ಟರ್ ಬಗ್ಗೆ ಕಲಿತಾ ಇದ್ವಿ, ಹೌದಾ? ಫಸ್ಟ್ ಚಾಪ್ಟರ್ ಬಗ್ಗೆ ಕಲಿತಾ ಇದ್ವಿ. ಅದ್ಯಾವುದು? ಗಣಿತದಲ್ಲಿ ಇರುವಂತಹ ವಿನ್ಯಾಸಗಳ ಬಗ್ಗೆ ಓದ್ತಾ ಇದ್ವಿ. ಸೊ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಎದ್ರ ಬಗ್ಗೆ ಓದಿದ್ವಿ ಮಕ್ಳೇ? ನಾವು ಸಂಖ್ಯಾ ಶ್ರೇಣಿಗಳ ಸಂಬಂಧಗಳ ಬಗ್ಗೆ ಓದಿದ್ವಿ, ಹೌದಾ? ಸಂಖ್ಯಾ ಶ್ರೇಣಿಗಳ ನಡುವೆ ಸಂಬಂಧ ಯಾವ ರೀತಿ ಬರುತ್ತೆ, ನೀವು ಮತ್ತು ಆ ಸಂಬಂಧನ ಯಾವ ರೀತಿ ಗುರ್ತು ಹಿಡಿಬಹುದು ಅಂತ ನಾವು ಓದಿದ್ವಿ, ಹೌದಾ? ಇವತ್ತು ನಾವು ಎದ್ರ ಬಗ್ಗೆ ಓದಾತೀವಿ ಅಂದ್ರೆ ಆಕೃತಿಗಳು ಮತ್ತು ಸಂಖ್ಯೆ ಶ್ರೇಣಿಗಳ ನಡುವೆ ಇರುವಂತಹ ಸಂಬಂಧ, ಹೌದಾ? ನಾವು ಆಕೃತಿಗಳ ವಿನ್ಯಾಸಗಳ ಬಗ್ಗೆ ಓದಿದ್ವಿ. ಆಕೃತಗಳ ಆಕೃತಗಳಲ್ಲಿರುವಂತಹ ವಿನ್ಯಾಸಗಳ ಬಗ್ಗೆ ಓದಿದ್ವಿ, ಹೌದಾ? ಆಕೃತಗಳ ಬಗ್ಗೆ ನಾವು ಒಂದು ಏನು ಯಾವುದೇ ಒಂದು ಅಹ್ ಗಣಿತಶಾಸ್ತ್ರದ ವಿಭಾಗದಲ್ಲಿ ಆಕೃತಗಳ ಬಗ್ಗೆ ಓದಾತೀವಿ ಅಂದ್ರೆ ಆ ವಿಭಾಗಕ್ಕೆ ನಾವ್ ಏನಂತ ಹೇಳ್ತೀವಿ ಮಕ್ಳೇ? ರೇಖಾ ಗಣಿತ ಅಂತ ಹೇಳ್ತೀವಿ, ಹೌದಾ? ಯಾವುದೇ ರೀತಿಯಲ್ಲಿ ನಾವು ಒಂದು ಏನಂದರೆ ಪರ್ಟಿಕ್ಯುಲರ್ ಆಗಿ ಒಂದೇ ಸಬ್ಜೆಕ್ಟ್ ಬಗ್ಗೆ ಓದಾತಿದ್ವಿ, ಒಂದೇ ಟಾಪಿಕ್ ಬಗ್ಗೆ ಓದಾತಿದ್ವಿ, ಒಂದೇ ವಿಷಯ ಬಗ್ಗೆ ನಾವು ಅಗದಿ ಕುತೂಹಲದಿಂದ ನಾವ್ ಏನ್ ಮಾಡತ್ತಿದ್ವಿ? ಅಧ್ಯಯನ ಮಾಡತ್ತಿದ್ವಿ ಅಂದ್ರೆ ಅದಕ್ಕೆ ನಾವು ಆ ವಿಭಾಗಕ್ಕೆ ಒಂದು ಪರ್ಟಿಕ್ಯುಲರ್ ಹೆಸರನ್ನ ಹೇಳ್ಕೊಂತ ಹೋಗ್ತೀವಿ, ಹೌದಾ? ಹಾಗಾಗಿ ಆಕೃತಗಳ ಬಗ್ಗೆ ವಿನ್ಯಾಸಗಳ ಬಗ್ಗೆ ಓದುವಂತ ವಿಭಾಗಕ್ಕೆ ನಾವ್ ಏನಂತ ಹೇಳ್ತೀವಿ? ರೇಖಾಗಣಿತ ಅಂತ ಹೇಳ್ತೀವಿ, ಹೌದಾ? ಇದು ನಾವು ಹಿಂದಿನ ಕ್ಲಾಸ್ ಅಲ್ಲಿ ಕಲ್ತಿದ್ವಿ. ಈಗ ಆಕೃತಗಳಲ್ಲಿರುವಂತ ವಿನ್ಯಾಸಗಳು ನಂತರ ಸಂಖ್ಯಾ ಶ್ರೇಣಿಯಲ್ಲಿ ಸಂಖ್ಯಾ ಶ್ರೇಣಿಗಳಲ್ಲಿ ಇರುವಂತ ಪ್ರಕಾರಗಳ ನಡುವೆ ಏನು ಸಂಬಂಧ ಇದೆ ಅಂತ ಇವತ್ತು ನಾವು ಓದೋಣ, ಸರಿನಾ? ಸೊ ಆಕೃತಗಳು ಮತ್ತು ಸಂಖ್ಯಾ ಶ್ರೇಣಿಗಳ ನಡುವೆ ಇರುವಂತ ಸಂಬಂಧ ಬಗ್ಗೆ ನಾವು ಓದೋಣ. ಈಗ ನಾ ಸಂಬಂಧ ನಿಮ್ಗೆ ತೋರಿಸುವ ಮುಂಚೆ ನಾನು ಏನ್ ಮಾಡ್ತೀನಿ, ಇಲ್ಲಿ ನಿಮ್ಗೆ ಕೆಲವೊಂದಷ್ಟು ಎಸ್ ಎಲ್ಲರಿಗೂ ಕಾಣತ್ತದ ಇವೇನಿವು? ಆಕೃತ ಶ್ರೇಣಿಗಳ ಉದಾಹರಣೆಗಳು. ಏನಿದು? ಆಕೃತಿ ಶ್ರೇಣಿಗಳ ಉದಾಹರಣೆಗಳು. ಈಗ ನೋಡ್ರಿ, ತ್ರಿಕೋಣ ಇದೆ, ಚತುರ್ಭುಜ ಇದೆ, ಪಂಚಭುಜಾಕೃತಿ ಇದೆ, ಷಡ್ಭುಜಾಕೃತಿ ಇದೆ, ಹೌದಾ? ಇಲ್ಲಿ ಎಷ್ಟೊಂದು ಆಕೃತ ಶ್ರೇಣಿಗಳಿದಾವೆ, ಹೌದಾ? ಇವು ಯಾಕೆ ನಾವು ಶ್ರೇಣಿಗಳಂತೀವಿ ಅಂತ ನಾ ಹೇಳ್ತೀನಿ. ಆಕೃತಿಗಳು ಅದಾವ ಇವು, ಆದ್ರೆ ಇದು ಒಂದು ಶ್ರೇಣಿಯಲ್ಲಿ ಬಂದಿದೆ. ಅದು ಯಾಕೆ ಬಂದಿದೆ ಅಂತ ನಿಮ್ಗೆ ಹೇಳ್ತೀನಿ. ಇದ್ ನೋಡ್ರಿ, ಪೂರ್ಣ ನಕ್ಷೆಗಳು ಅಂತ ನಾವ್ ಹೇಳ್ತೀವಿ, ಹೌದಾ? ಮೊದಲನೇದಾಗಿ ಫಸ್ಟ್ ಏನಿತ್ತು? ಬರೇ ಒಂದು ಲೈನ್ ಇತ್ತು, ಹೌದಾ? ಈಗ ತ್ರಿಕೋಣ ಆಯ್ತು, ನಂತರ ಇಲ್ಲಿ ನೋಡಿ, ಇಲ್ಲಿ ಏನಾಯ್ತು? ಒಂದು ಸ್ಕ್ವೇರ್ ಆಯ್ತು, ನಂತರ ಏನಾಯ್ತು ಇದು? ಇದಕ್ಕೆ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಹೇಳ್ತೀವಿ? ಪೆಂಟಗನ್ ಅಂತ ಹೇಳ್ತೀವಿ, ಹೌದಾ? ಪೆಂಟಗನ್ ಅಂತ ಹೇಳ್ತೀರಿ ಅಂದ್ರೆ ಪಂಚಭುಜಾಕೃತಿ, ಹೌದಾ? ಹೌದು ಇಲ್ವೋ? ಹೌದು, ಹೌದಾ? ಈಗ ನೋಡಿರಿ, ಇಲ್ಲಿ ಅದು ಏನಾಗಿದೆ? 6 ಸೈಡ್ಸ್ ಬಂದಿದೆ. ಇಲ್ಲಿ ಬರೀ 5 ಸೈಡ್ಸ್ ಇತ್ತು, ಇಲ್ಲಿ 6 ಸೈಡ್ಸ್ ಬಂದಿದೆ, ಹೌದಾ? ಅದನ್ನ ನಾವ್ ಏನಂತ ಹೇಳ್ತೀವಿ? ಷಡ್ಭುಜಾಕೃತಿ ಅಂತ ಹೇಳ್ತೀವಿ, ಹೌದಾ? ಷಡ್ಭುಜಾಕೃತಿ ಅಂತ ನಾವು ಹೇಳ್ತೀವಿ, ಅಂದ್ರೆ ಹೆಕ್ಸಾಗನ್ ಅಂತ ಹೇಳ್ತೀವಿ. ಈಗ ನೋಡ್ರಿ, ಜೋಡಿಸಲಾದ ವರ್ಗಗಳು ಅಂತ ಹೇಳ್ತೀವಿ. ಇಲ್ಲಿ ನೀವು ಗಮನಿಸಿದ್ರೆ ಇಲ್ಲಿ ಸ್ಕ್ವೇರ್ಸ್ ತಗೊಂಡಿದ್ವಿ, ಹೌದಾ? ನಾವು ಸ್ಕ್ವೇರ್ ಅನ್ನ ತಗೊಂಡಿದ್ದೀವಿ. ಆದ್ರೆ ಇಲ್ಲಿ ಏನಾಗಿದೆ? ಇಲ್ಲಿ ನೀವು ಗಮನ ಕೊಟ್ರೆ ಪ್ರತಿ ಸತಿ ಒಂದು ಸ್ಕ್ವೇರ್ ಏನಾಗಿದೆ? ಹೆಚ್ಚಿಗೆ ಹಾಕೋತ ಹೋಗಿದೆ. ಒಂದಲ್ಲ, ಆಕ್ಚುಲಿ ಮೂರು. ಇಲ್ಲಿ ಒಂದೇ ಇತ್ತು, ಇಲ್ಲಿ ಏನಾಗಿದೆ? 3 ಸ್ಕ್ವೇರ್ಸ್ ಇಲ್ಲಿ ಆಡ್ ಆಯ್ತು. ನಂತರ ತಿರ್ಗಾ ಇದಿಷ್ಟೇ ಇತ್ತು, ಹೌದಾ? ಇದಿಷ್ಟೇ ಇತ್ತು, ಇದಕ್ಕೆ ಇದು ಪೂರ್ತಿ ಲೈನ್ ಆಡ್ ಆಗಿದೆ. ಇಲ್ಲೂ ಕೂಡ ಹಾಗೆ, ಇಲ್ಲಿ ಏನಿತ್ತು? ಬರೀ ಇಷ್ಟೇ ಇತ್ತು, ಮತ್ತೆ ತಿರ್ಗಾ ಒಂದು ಲೈನ್ ಪೂರ್ತಿ ಆಡ್ ಆಯ್ತು. ಇಲ್ಲೂ ಕೂಡ ಹಾಗೆ, ಇದು ಪೂರ್ತಿ ಲೈನ್ ಆಡ್ ಆಗಿದೆ. ಅಂದ್ರೆ ಪ್ರತಿ ಶ್ರೇಣಿಗೆ ಏನಾಗಿದೆ? ನಂಬರ್ ಆಫ್ ಸ್ಕ್ವೇರ್ಸ್, ಏನು ಸ್ಕ್ವೇರ್ಸ್ ಗಳ ಸಂಖ್ಯೆ ಏನಾಗಿದೆ? ಹೆಚ್ಚಿಗೆ ಹಾಕುವಂತ ಹೋಗಿದಾವ್. ಇಲ್ಲಿ ನೋಡ್ರಿ, ಜೋಡಿಸಲಾದ ತ್ರಿಭುಜಗಳು ಅಂತ ನಾವ್ ಹೇಳ್ತೀವಿ. ಈಗ ಇಲ್ಲೂ ಕೂಡ ನೀವು ಗಮನಿಸಿದ್ರೆ ತ್ರಿಭುಜ ಏನಾಗಿದೆ? ಏರಿಕೆ ಕ್ರಮದಲ್ಲಿಯೇ ಹೋಗಿದೆ, ಹೌದು ಇಲ್ವೋ?
ತ್ರಿಭುಜದ ಶ್ರೇಣಿಗಳು ಏನಾಗಿವೆ, ಏರಿಕೆ ಕ್ರಮದಲ್ಲಿ ಹೋಗಿದೆ. ಈಗ ನೋಡಿ ಇಲ್ಲಿ ಕೋಚ ಹಿಮಚಕ್ಕೆ ಅಂತ ನಾವು ಹೇಳ್ತೀವಿ. ಇದೇನಾಗಿದೆ ಇಲ್ಲಿ ಕೋಚ ಹಿಮಚಕ್ಕೆ, ಇಲ್ಲೂ ಕೂಡ ನೀವು ಗಮನಿಸಿದ್ರೆ ಇಲ್ಲಿ ಪ್ಯಾಟರ್ನ್ಸ್ ಏನಾಗಿದೆ, ಶ್ರೇಣಿ ಏನಾಗಿದೆ, ಹೆಚ್ಚಿಗೆ ಹಾಕೊಂತಾನೆ ಹೋದಿದೆ. ಮೊದಲನೇದಾಗಿ ಎಷ್ಟಿತ್ತು, 1 2 3 4 5 6 ಇದು. ನಂತರ ಇಲ್ಲಿ ಎಷ್ಟಾಯ್ತು, 1 2 3 4 5 6. ಆದ್ರೆ ಪ್ರತಿ ಒಂದು ಶೇಪ್ ಅಲ್ಲಿ ಏನಾಗಿದೆ, 3 ಕೋಣೆಗಳು ಬಂದಾವ್, ಹೌದಾ ಇಲ್ಲೋ. ಆದ್ರೆ ಇಲ್ಲಿ ಒಂದೇ ಕೋಣೆ ಇತ್ತು, ಇದು ಒಂದೇ ಇತ್ತು, ಆದ್ರೆ ಇಲ್ಲಿ 3 ಕೋಣೆ ಬಂದಾವ್. ಇಲ್ಲಿ ನೋಡಿ, ಇಲ್ಲಿ ಗಮನಿಸಿದ್ರೆ ಇವ್ 6 ಇದಾವ, ಆದ್ರೆ ಪ್ರತಿ ಒಂದು ಶೇಪ್ ಅಲ್ಲಿ, ಪ್ರತಿ ಒಂದು ಸೈಡ್ ಅಲ್ಲಿ ಏನಾಗಿದೆ, ಕೋಣೆಗಳು ಹೆಚ್ಚಾದ್ವು, ಹೌದಾ. ಇಲ್ಲಿ 3 ಆಗಿದಾವ್ ನೋಡ್ರಿ, ಇಲ್ಲಿ ಒಂದೇ ಇತ್ತು, ಇಲ್ಲಿ 3 ಆದ್ವು. ಇಲ್ಲಿ ನೋಡಿ, ಇಲ್ಲಿ ಮತ್ ತಿರ್ಗಾ ಹೆಚ್ಚಾಗಿದೆ. ಹಾಗಾಗಿ ಪ್ರತಿ ಸತಿ ಏನಾಗಿದೆ, ಶ್ರೇಣಿಗಳು ಏನಾಗಿದೆ ಮಕ್ಕಳೇ, ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಬಂದಿದೆ, ಅಂದ್ರೆ ಏರಿಕೆ ಕ್ರಮದಲ್ಲಿ ಬಂದಿದೆ, ಹೌದಾ. ಇವು ಏನಾಯ್ತು, ಇದು ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿಯೂ ಕೂಡ ಇದೆ. ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ಆಕೃತ ಶ್ರೇಣಿಗಳಿಗೆ ಕೊಡುವಂತ ನಾವು ಉದಾಹರಣೆಗಳು. ಈಗ ನಾವ್ ಎದ್ರ ಬಗ್ಗೆ ಮಾತಾಡೋಣ ಅಂದ್ರೆ, ನಾವು ಆಕೃತ ವಿನ್ಯಾಸಗಳು ಮತ್ತು ಸಂಖ್ಯಾ ಶ್ರೇಣಿಗಳ ನಡುವೆ ಇರುವ ಸಂಬಂಧ ನೋಡೋಣ. ಈಗ ನೀವು ಗಮನಿಸಿದ್ರೆ, ನಾನು ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಏನ್ ತೋರಿಸಿದೆ, ನಿಮ್ಗೆ ಹಲವಾರು ಏನಿದೆ ಆಕೃತ ಶ್ರೇಣಿಗಳು ತೋರಿಸಿದೆ, ಹೌದು ಇಲ್ಲ. ಅದ್ರಲ್ಲಿ ತ್ರಿಕೋಣ ಇತ್ತು, ಚತುರ್ಭುಜ ಇತ್ತು, ಪಂಚಭುಜಾಕೃತ ಇತ್ತು, ಷಡ್ಭುಜಾಕೃತಿ ಇತ್ತು, ಹೌದಾ. ಸಪ್ತ ಸಪ್ತಭುಜಾಕೃತ ಇತ್ತು, ಹೌದಾ ಇಲ್ವೋ. ಇವೆಲ್ಲ ಏನಿದೆ ಮಕ್ಕಳೇ, ಇದನ್ನ ನೀವು ಗಮನಿಸಿದ್ರೆ ಇಲ್ಲಿ ಒಂದು ಪ್ಯಾಟರ್ನ್ ಬರುತ್ತೆ, ಇಲ್ಲಿ ಒಂದು ಶ್ರೇಣಿ ಬರುತ್ತೆ. ಆ ಶ್ರೇಣಿ ಯಾವುದು ಅಂದ್ರೆ ಸಂಖ್ಯಾ ಶ್ರೇಣಿ ಅಂತ ನಾವು ಹೇಳ್ತೀವಿ. ಸಂಖ್ಯಾ ಶ್ರೇಣಿಯಲ್ಲಿ ಏನಾಗಿದೆ, ಈ ಒಂದು ಆಕೃತ ಏನು ಶ್ರೇಣಿಗಳು ನಾವು ರಚನೆ ಮಾಡಿದ್ದೇವೆ, ಹೌದಾ. ಈಗ ನೋಡೋಣ ಅಂತ, ನಿಮ್ಗೆ ಇಲ್ಲಿ ತೋರಿಸ್ತೀನಂತೆ, ಒಂದ್ ನಿಮಿಷ. ಇಲ್ಲಿ ನೋಡಿ, ಈಗ ಎಲ್ಲರಿಗೂ ನನ್ ಸ್ಕ್ರೀನ್ ಕಾಣತದ. ಎಸ್. ಈಗ ನೀವ್ ಇಲ್ಲಿ ಗಮನಿಸಿದ್ರೆ, ನಾನ್ ಬರೀ ಏನ್ ಮಾಡಿದೀನಿ, ಒಂದು ಚುಕ್ಕಿ ಇಟ್ಟಿದ್ದೀನಿ, ಹೌದಲ್ಲ. ಬರೀ ಒಂದು ಚುಕ್ಕಿ ಇಟ್ಟಿದ್ದೀನಿ, ಇಲ್ಲಿ ಕಾಣತದ, ಇಲ್ಲಿ ಒಂದು ಚುಕ್ಕಿ ಇಟ್ಟಿದ್ದೀನಿ. ಅಂದ್ರೆ ಇದಕ್ಕೆ ಯಾವುದೇ ತರದ್ದು ಸೈಡ್ ಇಲ್ಲ, ಏನು ಲೈನ್ ಇಲ್ಲ, ಸೈಡ್ಸ್ ಇಲ್ಲ, ಹೌದಾ. ಲೆಂತ್ ಇಲ್ಲ, ಬ್ರೆಡ್ತ್ ಇಲ್ಲ, ಏನೇನು ಇಲ್ಲ. ಇದಕ್ಕೆ ಯಾವುದೇ ತರದ ಅಳತೆ ಕೂಡ ಇಲ್ಲ. ಈಗ ನಾನು ಏನ್ ಮಾಡ್ತೀನಿ, ಇದಕ್ಕೆ ಹೆಚ್ಚಿಗೆ ಮಾಡ್ತೀನಿ, 2 ಸೈಡ್ಸ್ ಅಂತ ಮಾಡ್ತೀನಿ. ಏನಾಯ್ತಿದು, ಇಲ್ಲಿ ಒಂದ್ ಏನ್ ಬಂತು, ಲೈನ್ ಬಂತು, ಹೌದಾ ಇಲ್ವೋ. ಇಲ್ಲಿ ಏನ್ ಬಂತು, ಒಂದು ಗೆರೆ ಬಂತು, ಹೌದಾ ಇಲ್ವೋ. ಅಂದ್ರೆ ಇಲ್ಲಿ ಒಂದು ಕೋಣೆ ಆಯ್ತು, ಇಲ್ಲಿ ಒಂದು ಕೋಣೆ ಆಯ್ತು, ಅಂದ್ರೆ 2 ಕೋಣೆಗಳು ಇದಕ್ಕೆ ಬಂದು. ಈಗ ನಾನ್ ಏನ್ ಮಾಡ್ತೀನಿ, 3 ಮಾಡ್ತೀನಿ. ಇದಕ್ಕೆ ಏನಾಯ್ತು, ಇದು 3 ಸೈಡ್ಸ್ ಅಂತ ನಾನು ಹೇಳಿದಾಗ ಇಲ್ಲಿ ಏನಾಯ್ತು, ಟ್ರಯಾಂಗಲ್ ಬಂತು. ಟ್ರಯಾಂಗಲ್ ಅಂದ್ರೆ ಏನು, ನಾವೇನ ಹೇಳ್ತೀವಿ, ತ್ರಿಕೋಣ ಅಂತ ಹೇಳ್ತೀವಿ, ಹೌದಾ. ತ್ರಿಕೋಣ ಬಂತು. ಈಗ ತ್ರಿಕೋಣಗೆ ಎಷ್ಟು ಸೈಡ್ಸ್ ಇರ್ತಾವ ಮಕ್ಳೇ, 3 ಸೈಡ್ಸ್ ಗಳಿರ್ತಾವ, 3 ಕೋಣೆಗಳಿರ್ತಾವ, ಹೌದೋ ಇಲ್ವೋ. ಈ ತ್ರಿಕೋಣಕ್ಕೆ ನಾವ್ ಏನನ್ನ ಹೇಳ್ತೀವಿ, ಇಲ್ಲಿಂತ್ರ ಏನಿದೆ ಅಲ್ಲ, 3 ಸೈಡ್ಸ್ ಏನಿದೆ ಅಲ್ಲ, ನಂಬರ್ ಆಫ್ ಸೈಡ್ಸ್ 3 ಏನಿದೆ ಅಲ್ಲ, ಇಲ್ಲಿಂತ್ರ ಏನಾಗುತ್ತೆ, ಇಲ್ಲಿಂತ್ರ ಮಕ್ಕಳೇ ಒಂದು ನಿಯಮಿತ ಏನು ನಿಯಮಿತ ನಿಯಮಿತ ಆಕೃತಿಗಳು ಪ್ರಾರಂಭವಾಗ್ತಾವ. ಯಾವಾಗ್ತಾವ್, ನಿಯಮಿತ ಆಕೃತಗಳು ಪ್ರಾರಂಭ ಆಗ್ತಾವ್, ಹೌದಾ. ಇದಕ್ಕೆ ನಾವ್ ಏನನ್ನ ಹೇಳ್ತೀವಿ, ನಿಯಮಿತ ತ್ರಿಭುಜ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ನಿಯಮಿತ ತ್ರಿಭುಜನ. ಇದಕ್ಕೆ ನಾನು ಹೆಚ್ಚಿಗೆ ಮಾಡ್ತೀನಿ, ಹೆಚ್ಚಿಗೆ ಮಾಡಿ ಎಂಟರ್ ಒತ್ತಿರ್ತೀನಿ. ಇದೇನಾಯ್ತು, ಸ್ಕ್ವೇರ್ ಆಯ್ತು, ಹೌದಾ. ಸ್ಕ್ವೇರ್ ಆಯ್ತು ಅಂದ್ರೆ ಇದಕ್ ನಾವ್ ಏನಂತ ಹೇಳ್ತೀವಿ, ಚತುರ್ಭುಜ ಅಂತ ಹೇಳ್ತೀವಿ, ಹೌದಾ ಇಲ್ಲ. ಚತುರ್ಭುಜ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ನಂಬರ್ ಆಫ್ ಸೈಡ್ಸ್ ಎಷ್ಟಾಯ್ತು, 4 ಆದ್ವು. ಈಗ ಹೆಚ್ಚಿಗೆ ಮಾಡ್ತೀನಿ, 5 ಮಾಡಿದೆ. ಇದೇನಾಯ್ತು, ಪೆಂಟಾಗನ್ ಆಯ್ತು. ಪೆಂಟಾಗನ್ಕ್ಕೆ ನಾವ್ ಏನಂತ ಹೇಳ್ತೀವಿ ಮಕ್ಕಳೇ, ಪೆಂಟಾಗನ್ಕ್ಕೆ ಪಂಚಭುಜಾಕೃತಿ ಅಂತ ಹೇಳ್ತೀವಿ, ಹೌದು ಇಲ್ಲ. ಪಂಚಭುಜಾಕೃತಿ ಅಂತ ಹೇಳ್ತೀವಿ. ಅಂದ್ರೆ ಇದಕ್ಕೆ ಎಷ್ಟು ಕೋಣೆಗಳಿರ್ತಾವ ಮಕ್ಕಳೇ, 5 ಕೋಣೆಗಳಿರ್ತಾವೆ, ಹೌದು ಇಲ್ಲ. 5 ಕೋಣೆಗಳು ಇರ್ತವೆ. ನಂತರ ಇದನ್ನ ಹೆಚ್ಚಿಗೆ ಮಾಡಿ ಇದಕ್ಕೆ ನಂಬರ್ ಆಫ್ ಸೈಡ್ಸ್ 6 ಮಾಡ್ತೀವಿ. 6 ಮಾಡಿದ ತಕ್ಷಣ ಏನಾಯ್ತು, ಇದು ಹೆಕ್ಸಾಗನ್ ಆಯ್ತು. ಹೆಕ್ಸಾಗನ್ಗೆ ಮತ್ತೊಂದು ನಾವೇನ್ ಹೇಳ್ತೀವಿ ಕನ್ನಡದಲ್ಲಿ, ಅದಕ್ಕೆ ಷಡ್ಭುಜಾಕೃತಿ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಷಡ್ಭುಜಾಕೃತಿ ಅಂತ ಹೇಳ್ತೀವಿ. ಇದಕ್ಕೆ ಕೋಣೆಗಳು ಎಷ್ಟಾದವು ಮಕ್ಕಳು, 6 ಆದವು. ಈಗ ಇದನ್ನ ಹೆಚ್ಚಿಗೆ ಮಾಡಿ 7 ಮಾಡ್ತೀವಿ. ಇದೇನಾಯ್ತು, ಹೆಪ್ಟಾಗನ್ ಆಯ್ತು. ಹೆಪ್ಟಾಗನ್ ಅಂದ್ರೆ ಸಪ್ತಭುಜಾಕೃತಿ ಅಂತ ಹೇಳ್ತೀವಿ ನಾವು. ಏನದ್ರ ಅರ್ಥ, ಸಪ್ತಭುಜಾಕೃತಿ ಅಂದ್ರೆ ಇದಕ್ಕೆ ಎಷ್ಟು ಕೋಣೆಗಳಿರ್ತಾವ ಮಕ್ಕಳೇ, 7 ಕೋಣೆಗಳಿರ್ತಾವ. ಅದಕ್ಕೆ ನಾವು ಸಪ್ತ
ಅಂದ್ರೆ 7 ಭುಜಾಕೃತಿ ಅಂತ ಹೇಳ್ತೀವಿ, ಸಪ್ತಭುಜಾಕೃತಿ ಅಂತ ಹೇಳ್ತೀವಿ. ನಂತರ ಇದನ್ನ ಹೆಚ್ಚಿಗೆ ಮಾಡಿ 8 ಮಾಡಿದ್ವಿ, ಇದೇನಾಯ್ತು ಆಕ್ಟಾಗನ್ ಆಯ್ತು, ಅಂದ್ರೆ ಅಷ್ಟಭುಜಾಕೃತಿ ಆಯ್ತು. ನಂತರ 9 ಮಾಡಿದ್ರೆ ಏನ್ ಬರುತ್ತೆ, ನಾನ ನೊನಾಗನ್ ಬರುತ್ತೆ, ಹೌದಾ, ಅಂದ್ರೆ ನವಭುಜಾಕೃತಿ ಬರುತ್ತೆ. ನಂತರ 10 ಮಾಡ್ತೀನಿ, 10 ಮಾಡಿದ ಕೂಡಲೇ ಡೆಕ್ಕಾಗನ್ ಆಯ್ತು, ಇದಕ್ಕೆ ದಶಭುಜಾಕೃತಿ ಅಂತ ಹೇಳ್ತೀವಿ. ಇಲ್ಲಿ ನೀವು ಗಮನಿಸಿದ್ರೆ ಮಕ್ಕಳೇ, ನೀವು ಏನ್ ನೋಡ್ಬಹುದು, ನಾ ನಂಬರ್ ಆಫ್ ಸೈಡ್ಸ್ ನ ಯಾವ ತೀರ ಹೆಚ್ಚಿಗೆ ಮಾಡ್ಕೊಂತ ಹೋದೆ, ಅದ್ರಲ್ಲಿ ನೀವು ಒಂದು ಶ್ರೇಣಿ ನೋಡ್ಬೋದಾ. ನಾನು ಪ್ರಪ್ರಥಮವಾಗಿ ಎಲ್ಲಿಂದ ಪ್ರಾರಂಭ ಮಾಡಿದೆ, 3ರಿಂದ ಪ್ರಾರಂಭ ಮಾಡಿದೆ. 1, 2 ಬರೋದಿಲ್ಲ, ಹೌದಾ ಇಲ್ಲ, ಅದು ಒಂದು ಏನಂತಾರೆ, ಒಂದು ಟಿಕ್ಕಿ ಆಗಿತ್ತು, ಒಂದು ಪಾಯಿಂಟ್ ಆಗಿತ್ತು, ನಂತರ ಒಂದು ಲೈನ್ ಆಗಿತ್ತು. ಅವೆರಡು ಬಿಟ್ಟು ನಾನು ಎಲ್ಲಿಂದ ಪ್ರಾರಂಭ ಮಾಡಿದೆ, ನಾನು ತ್ರಿಕೋಣಿಂದ ಪ್ರಾರಂಭ ಮಾಡಿದೆ. ಶೇಪ್ಸ್ ಎಲ್ಲಿಂದ ಸ್ಟಾರ್ಟ್ ಅದು, ಎಲ್ಲಿಂದ ಪ್ರಾರಂಭ ಅದು, ಶೇಪ್ಸ್ ಏನಿದೆ, ಆಕೃತಿಗಳು ಎಲ್ಲಿಂದ ಪ್ರಾರಂಭ ಅದು, ಆಕೃತಿಗಳು 3 ನಂಬರ್ ಆಫ್ ಸೈಡ್ಸ್ 3 ತಗೊಂಡಾಗ ನಮ್ಗೆ ಏನ್ ಸಿಗುತ್ತೆ, ತ್ರಿಕೋನ ಸಿಗುತ್ತೆ, ಹೌದಿಲ್ಲ. ಸೊ ಅಲ್ಲಿಂದ ನಾವು ಪ್ರಾರಂಭ ಮಾಡಿದ್ವಿ, ಅಲ್ಲಿಂದ ಪ್ರಾರಂಭ ಮಾಡಿ ಮುಗಿಸಿದ್ದೆ ಎಲ್ಲಿ ತನ, 10 ತನ ಮುಗಿಸಿದೆ, ಹೌದಾ. ನೀವ್ ಅದ್ರಲ್ಲಿ ಏನ್ ಗಮನಿಸಬಹುದು ಮಕ್ಳೇ, ಅಲ್ಲಿ ಏನಾಗತ್ತದ, ಅಲ್ಲಿ ಒಂದು ಶ್ರೇಣಿ ಬರತ್ತದ, ಹೌದಾ ಇಲ್ಲ, ಒಂದು ಸಂಖ್ಯೆಗಳ ಶ್ರೇಣಿ ಬರತ್ತದ. ಯಾವ ರೀತಿ ಅಂತಂದ್ರೆ ಇಲ್ಲಿ ತೋರಿಸ್ತೀನಿ ನಿಮ್ಗೆ. ನಾವು ಎಲ್ಲಿಂದ ಪ್ರಾರಂಭ ಮಾಡಿದ್ರೆ, 3, 4, 5, 6, 7, 8, 9, 10, ಹೌದಾ ಇಲ್ವ. ಅಂದ್ರೆ ಇಲ್ಲಿ ನೀವು ಏನ್ ನೋಡ್ಬಹುದು, ಇಲ್ಲಿ ಒಂದು ಸಂಖ್ಯೆಗಳ ಶ್ರೇಣಿ ಸ್ಥಾಪನೆ ಆಗಿದೆ, ಹೌದಾ ಇಲ್ಲ, ಸಂಖ್ಯೆಗಳ ಶ್ರೇಣಿ ಸ್ಥಾಪನೆ ಆಗಿದೆ. ಈ ಶ್ರೇಣಿ ಎದ್ರ ಬಗ್ಗೆ ಹೇಳಾತದ ಮಕ್ಕಳೇ, ಎದ್ರ ಬಗ್ಗೆ ಹೇಳಾತದ, ಆಕೃತಿಗಳ ಬಗ್ಗೆ ಹೇಳಾತದ, ಹೌದಾ ಇಲ್ಲೋ, ಆಕೃತಿಗಳ ಬಗ್ಗೆ ಹೇಳಾತದ ಇಲ್ಲೋ. ನಾವು ಆಕೃತಿಗಳನ್ನ ಉಪಯೋಗಿಸ್ಕೊಂಡೆ ಏನ್ ಮಾಡಿದ್ವಿ, ಶ್ರೇಣಿಗಳನ್ನ ಕಂಡು ಹಿಡಿದ್ವಿ, ಹೌದೇನು. ಇಲ್ಲಿ ಆಕೃತಿಗಳಲ್ಲಿ ಕೋಣೆ ಎಷ್ಟು ಇರ್ತಾವಲ್ಲ, ಆ ಕೋಣೆ ಮೇಲೆ ನೀವು ಗಮನಿಸಿದ್ರೆ ಒಂದು ಸಂಖ್ಯೆಗಳ ಶ್ರೇಣಿಯೇ ಏನಾಗತ್ತದ, ರಚನೆ ಆಗುತ್ತದೆ, ಹೌದೇನು. ಹಾಗಾಗಿ ಸಂಖ್ಯೆಗಳ ಶ್ರೇಣಿ ಮತ್ತು ಆಕೃತಿಗಳ ನಡುವೆ ಇರುವ ಇರುವಲ್ಲಿ ನಡುವಂತ ಸಂಬಂಧ ಏನು ಮಕ್ಕಳೇ, ಸಂಬಂಧ ಏನಂದ್ರೆ, ಆಕೃತಿಗಳಲ್ಲಿ ಕೋಣೆ ಯಾವ ತರ ಬರುತ್ತಾವಲ್ಲ, ಆ ಕೋಣೆಗಳು ಏನಾಗಿರ್ತವೆ, ಸಂಖ್ಯೆಗಳ ಶ್ರೇಣಿಯ ಮುಖಾಂತರ ಏನಾಗಿದೆ, ರಚನೆಗೊಂಡಿದೆ, ಹೌದಾ ಇಲ್ಲ. ಸಂಖ್ಯೆಗಳ ಶ್ರೇಣಿಯ ರೂಪದಲ್ಲಿ ಅದೇನಾಗಿದೆ, ಕೋಣೆಗಳು ರಚನೆ ಹಾಕುವಂತ ಹೋಗಿದಾವೆ ಅಂತ ಹೇಳ್ತೀವಿ ನಾವು. ಇಲ್ಲಿ ನೋಡ್ಬೋದು ನೀವು, ಕಂಟಿನ್ಯೂಸ್ ಇದಾವೆ, ಯಾವುದೇ ತರದ್ ಗ್ಯಾಪ್ ಇಲ್ಲ. 3 ಆದ್ಮೇಲೆ 4 ಇದೆ, 4 ಆದ್ಮೇಲೆ 5 ಇದೆ, ಯಾವುದೇ ತರದ್ದು ನಾವು ಗ್ಯಾಪ್ ಬಿಟ್ಟಿಲ್ಲ, ಹೌದಾ ಇಲ್ಲ. ಹಾಗಾಗಿ ಇಲ್ಲಿ ಸಂಖ್ಯೆಗಳ ಶ್ರೇಣಿ ಏನಾಗಿದೆ, ನಾವು ರಚನೆ ಮಾಡಿದ್ದೇವೆ. ಆ ಸಂಖ್ಯೆಗಳ ಶ್ರೇಣಿ ಎದ್ರ ಬಗ್ಗೆ ಹೇಳಾಗ್ತದ ಮಕ್ಕಳೇ, ಅದು ಆಕೃತಗಳಲ್ಲಿ ಇರುವಂತ ಕೋಣೆಗಳ ಬಗ್ಗೆ ಹೇಳಾಗ್ತದ, ಹೌದಲ್ಲ, ಕೋಣೆಗಳ ಬಗ್ಗೆ ಹೇಳಾಗ್ತದ, ಸೈಡ್ಸ್ ಬಗ್ಗೆ ಹೇಳಾಗ್ತದ ಅಂತ ನಾವು ಹೇಳ್ತೀವಿ, ಹೌದಲ್ಲ. ಹಾಗಾಗಿ ಆಕೃತಗಳ ಕೋಣೆಗಳು ಏನಾಗಿವೆ, ಸಂಖ್ಯೆ ಶ್ರೇಣಿಯ ರೂಪದಲ್ಲಿದೆ ಅಂತ ಹೇಳ್ತೀವಿ. ಸಂಖ್ಯೆಗಳ ಶ್ರೇಣಿಯ ರೂಪದಲ್ಲಿ ಇವೆ ಅಂತ ನಾವು ಹೇಳ್ತೀವಿ, ಹೌದಾ. ಇದು ಒಂದು ಏನಿದೆ, ಒಂದು ಸಂಬಂಧ ಸಂಖ್ಯೆ ಶ್ರೇಣಿಗಳ ನಡುವೆ ಮತ್ತು ಆಕೃತಿಗಳ ನಡುವೆ. ಈಗ ನಾನು ಒಂದು ವರ್ಡ್ ಅನ್ನ ಉಪಯೋಗಿಸಿದೆ, ಹೌದಾ, ಒಂದು ಶಬ್ದವನ್ನ ಉಪಯೋಗಿಸಿದೆ, ಅದ್ಯಾವುದು, ನಿಯಮಿತ ಅಂತ ಹೇಳಿದೆ ನಾ. ನಿಯಮಿತ ತ್ರಿಭುಜ, ನಿಯಮಿತ ಚತುರ್ಭುಜ, ನಿಯಮಿತ ಷಟ್ಭುಜ, ಹಿಂಗೆಲ್ಲ ನಾನು ಹೇಳಿದೆ, ಹೌದಾ. ನಿಯಮಿತ ಅಂದ್ರೆ ಏನು, ನಿಯಮಿತದ ಅರ್ಥ ಏನು. ನಿಯಮಿತ ಅಂದ್ರೆ ಮಕ್ಕಳೇ, ಈ ಆಕೃತಿಗಳು ಸಮಾನ ಉದ್ದದ ಬಾಹುಗಳು ಮತ್ತು ಸಮ ಕೋನಗಳನ್ನು ಹೊಂದಿವೆ ಎಂಬ ಅಂಶವನ್ನು ಸೂಚಿಸುತ್ತದೆ. ಅಂದ್ರೆ ಬಾಹುಗಳು ಒಂದೇ ರೀತಿ ಕಾಣುತ್ತದೆ ಮತ್ತು ಶೃಂಗಗಳು ಒಂದೇ ರೀತಿ ಕಾಣುತ್ತವೆ ಅಂತ ನಿಯಮಿತ ಪದ ಏನಿದೆಯಲ್ಲ, ಅದು ನಮ್ಗೆ ಸೂಚನೆ ಕೊಡ್ತದೆ. ನಿಯಮಿತ ಅಂದ್ರೆ ಏನ್ ಮಕ್ಳೇ, ಇವೇನಿರ್ತಾವಲ್ಲ, ನಿಯಮಿತ ಒಳಗಡೆ ಬರುವಂತ ಆಕೃತಿಗಳು ಏನಿರ್ತಾವಲ್ಲ, ಅದ್ರದ್ದು ಕೋಣೆಗಳು ಮತ್ತು ಏನು ಉದ್ದ ಬಾಹುಗಳಿರ್ತಾವಲ್ಲ, ಅವು ಸಮಾನವಾಗಿ ಇರ್ತಾವು. ಮತ್ತು ಅದೇ ರೀತಿ ಏನಾಗ್ತದೆ, ಅವು ಒಂದೇ ತರ ಕಾಣ್ತಾವ, ಒಂದೇ ರೀತಿಯಾಗಿ ಕಾಣ್ತಾವ, ಹೌದಾ. ಬಾಹುಗಳು ಮತ್ತು ಶೃಂಗಗಳು ಒಂದೇ ರೀತಿ ಕಾಣ್ತಾವ, ಅದಕ್ಕೆ ನಾವ್ ಏನಂತ ಹೇಳ್ತೀವಿ, ನಿಯಮಿತ ಅಂತ ಹೇಳ್ತೀವಿ. ಇಂಗ್ಲಿಷ್ ಅಲ್ಲಿ ಇದಕ್ಕೆ ರೆಗ್ಯುಲರ್ ಅಂತ ಹೇಳ್ತೀವಿ. ನಾವ್ ಏನಂತ ಹೇಳ್ತೀವಿ, ರೆಗ್ಯುಲರ್ ಅಂತ ಹೇಳ್ತೀವಿ, ಹೌದಾ. ಅದ್ರದ್ದು ಬಾಹುಗಳು ಮತ್ತು ಶೃಂಗಗಳು ಇದು ಒಂದೇ ರೀತಿ ಕಾಣ್ತಾವ, ಅದ್ರದ್ದು
ಉದ್ದಗಳು ಮತ್ತು ಕೋಣಗಳು ಏನಿರ್ತಾವ ಸಮಾನವಾಗಿರುವಂತ ಅಂಶವನ್ನು ಹೊಂದಿರುತ್ತದೆ. ಅದಕ್ಕಾಗಿ ನಾವು ಅದಕ್ಕೆ ನಿಯಮಿತ ಅಂತ ಹೇಳ್ತೀವಿ. ಸರಿನಾ? ಇವತ್ತಿನ ಇದೇನು ಮೊದಲನೇ ಚಾಪ್ಟರ್ ಇದೆಯಲ್ಲ ಮಕ್ಳೇ, ಇದು ಇಲ್ಲಿಗೆ ಮುಕ್ತಾಯಗೊಳ್ತದೆ. ಸೊ ನಾವು ಗಣಿತದಲ್ಲಿ ವಿನ್ಯಾಸಗಳ ಬಗ್ಗೆ ಗೋಕುಲ್ ಸರ್. ಗೋಕುಲ್ ಸರ್. ಗೋಕುಲ್ ಸರ್. ಎಸ್, ಕ್ಷಮಿಸಿ ಮಕ್ಳೇ, ಒಂದು ನೆಟ್ವರ್ಕ್ ಇಶ್ಯೂ ಆಯ್ತು, ಅದಕ್ಕಾಗಿ ನಾನು ನೆನ್ಕೊಂಡಿದ್ದೆ, ಕ್ಷಮಿಸಿ. ಈಗ ನಾವ್ ಏನಂತ ಹೇಳತ್ತಿದ್ದೆ ನಾನು, ಈಗ ಮೊದಲನೇ ಚಾಪ್ಟರ್ ಏನಿದೆ ಅಲ್ಲ ಗಣಿತದಲ್ಲಿ ವಿನ್ಯಾಸಗಳು, ಅದನ್ನ ನಾನು ಏನ್ ಮಾಡಿದೀನಿ, ಅದನ್ನ ನಾನು ಮುಗಿಸಿದೀನಿ. ಹೌದಾ? ಸೊ ಈ ಒಂದು ಚಾಪ್ಟರ್ ಅಲ್ಲಿ ಏನೆಲ್ಲ ವಿಷಯಗಳು ನೀವು ಕಲಿತ್ರಿ, ತಿರ್ಗಾ ಮತ್ತೊಮ್ಮೆ ನಾವು ರಿವಿಷನ್ ಮಾಡ್ಬಿಡೋಣ ಅಂತ. ಮೊದಲನೇದಾಗಿ ನೀವು ಏನಂತ ಕಲಿತ್ರಿ, ಗಣಿತ ಎಂದರೇನು ಅಂತ ನಾವು ಓದಿದ್ವಿ. ಹೌದಾ ಇಲ್ಲ? ಗಣಿತ ಎದ್ರ ಬಗ್ಗೆ ಹೇಳ್ತದೆ ಅಂತ ನಾವು ಓದಿದ್ವಿ. ಹೌದಾ ಇಲ್ಲ? ಗಣಿತ ಏನಿದೆ ಮಕ್ಕಳೇ, ಗಣಿತ ಎಂದರೆ ವಿನ್ಯಾಸಗಳ ಬಗ್ಗೆ ಅದು ಹುಡುಕಾಟ ಮಾಡುತ್ತದೆ, ಮತ್ತು ಆ ವಿನ್ಯಾಸಗಳು ಏಕೆ ಭೂಮಿ ಮೇಲೆ ಇದೆ, ಅದಕ್ಕೆ ಕಾರಣ ಏನು ಅಂತ ನಾವು ತಿಳ್ಕೊಂಡ್ವಿ. ಅದಕ್ಕೆ ನಾವು ಏನಂತ ಹೇಳ್ತೀವಿ, ಗಣಿತ ಏನಿದೆ ಒಂದು ಕಲೆ ಮತ್ತು ವಿಜ್ಞಾನದ ಮಿಶ್ರಣ ಅಂತ ಹೇಳ್ತೀವಿ. ಹೌದೋ ಇಲ್ಲೋ? ಕಲೆ ಮತ್ತು ವಿಜ್ಞಾನದ ಮಿಶ್ರಣ ಅಂತ ಹೇಳಿದ್ವಿ. ಅದಾದ ಮೇಲೆ ನಾವು ಸಂಖ್ಯೆಗಳಿರುವಂತ ವಿನ್ಯಾಸಗಳ ಬಗ್ಗೆ ಓದ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಸಂಖ್ಯೆಗಳಿರುವಂತ ಸಂಖ್ಯೆಗಳಲ್ಲಿ ವಿನ್ಯಾಸಗಳು, ಅದ್ರ ಬಗ್ಗೆ ಓದುವಾಗ ನಾವು ಏನೇನು ಕಲಿತ್ವಿ, ನಾವು ಒಂದು ಪೂರ್ಣ ಸಂಖ್ಯೆಗಳ ವಿನ್ಯಾಸಗಳನ್ನ ನೋಡಿದ್ವಿ. ಹೌದೋ ಇಲ್ಲೋ? ಅದರಲ್ಲಿ ಇರುವಂತ ಸಂಖ್ಯಾ ಸಿದ್ಧಾಂತ ಏನಿದೆ ಅಲ್ಲ, ಅದ್ರ ಬಗ್ಗೆ ಓದಿದ್ವಿ. ಸಂಖ್ಯಾ ಸಿದ್ಧಾಂತದ ಬಗ್ಗೆ ಓದಿದ್ವಿ. ಹೌದೋ ಇಲ್ಲೋ? ಎಸ್. ಸೊ ಪೂರ್ಣ ಸಂಖ್ಯೆಗಳಲ್ಲಿ ವಿನ್ಯಾಸಗಳನ್ನು ಅಧ್ಯಯನ ಮಾಡುವ ಗಣಿತದ ಶಾಖೆಯನ್ನು ನಾವ್ ಏನಂತ ಹೇಳ್ತೀವಿ, ಸಂಖ್ಯಾ ಸಿದ್ಧಾಂತ ಹೇಳ್ತೀವಿ. ಹೌದಾ? ಮತ್ತು ಸಂಖ್ಯಾ ಶ್ರೇಣಿಗಳು ಏನಾಗಿವೆ, ಅತ್ಯಂತ ಮೂಲಭೂತ ಮತ್ತು ಅಧ್ಯಯನ ಮಾಡುವಂತ ಅತ್ಯಂತ ಆಕರ್ಷಕ ವಿನ್ಯಾಸಗಳಾಗಿದ್ವಿ ಅಂತ ತಿಳಿದ್ವಿ. ಹೌದಾ? ಮತ್ತು ಹಲವಾರು ಸಂಖ್ಯೆ ಶ್ರೇಣಿಗಳ ಪ್ರಕಾರ ನೋಡಿದ್ವಿ. ನಾವು ಸಂಖ್ಯೆಗಳಲ್ಲಿ ಬರುವಂತ ಶ್ರೇಣಿಗಳ ಪ್ರಕಾರಗಳು ನಾವು ಓದಿದ್ವಿ. ಹೌದಾ? ಎಸ್. ಸಂಖ್ಯೆಗಳಲ್ಲಿ ಇರುವಂತಹ ಶ್ರೇಣಿಗಳ ಬಗ್ಗೆ ನಾವು ಓದಿದ್ವಿ. ಹೌದಾ? ಎಣಿಕೆ ಸಂಖ್ಯೆ ಆಗಿರ್ಬೋದು, ಬೆಸ ಸಂಖ್ಯೆಗಳಾಗಿರ್ಬೋದು, ಸಮ ಸಂಖ್ಯೆಗಳಾಗಿರ್ಬೋದು. ಹೌದಾ? ಇವೆಲ್ಲ ನಾವು ನೋಡ್ಕೊಂಡ್ವಿ. ಅದ್ ನಂತರ ನಾವ್ ಏನ್ ಮಾಡಿದ್ವಿ, ಸಂಖ್ಯಾ ಶ್ರೇಣಿಗಳನ್ನು ಯಾವ ರೀತಿ ನೀವು ದೃಶ್ಯಕರಿಸಬಹುದು, ಸಂಖ್ಯಾ ಶ್ರೇಣಿಗಳನ್ನು ಯಾವ ರೀತಿ ನೀವು ದೃಶ್ಯಕರಿಸಬಹುದು. ಹೌದಾ? ಯಾವ ರೀತಿ ನೀವು ದೃಶ್ಯದ ಮುಖಾಂತರ ನೀವು ಸಂಖ್ಯೆ ಶ್ರೇಣಿಗಳನ್ನು ತೋರಿಸ್ಕೊಡ್ತೀರಿ ಅಂತ ನಾವು ಅದ್ರ ಬಗ್ಗೆಯೂ ಕೂಡ ಓದಿದ್ವಿ. ಹೌದಾ? ಅದ್ರ ಬಗ್ಗೆಯೂ ಓದಿದ್ವಿ. ಅದಾದ್ಮೇಲೆ
ಇದ್ರ ಬಗ್ಗೆ ಓದಿದ್ವಿ ಮಕ್ಕಳೇ? ಸಂಖ್ಯೆ ಶ್ರೇಣಿಗಳ ನಡುವೆ ಇರುವಂತಹ ಸಂಬಂಧಗಳ ಬಗ್ಗೆ ಓದಿದ್ವಿ. ಹೌದಾ? ಸಂಬಂಧಗಳ ಬಗ್ಗೆ ಓದಿದ್ವಿ. ಸಂಖ್ಯೆ ಶ್ರೇಣಿಗಳ ಸಂಬಂಧದ ಬಗ್ಗೆ ನಾವು ಓದಿದ್ವಿ. ಅದಾದ್ಮೇಲೆ ನಾವು ಓದಿದ್ದು ಆಕೃತಗಳಲ್ಲಿನ ವಿನ್ಯಾಸಗಳ ಬಗ್ಗೆ. ಹೌದಾ? ಆಕೃತಗಳಲ್ಲಿನ ವಿನ್ಯಾಸಗಳ ಬಗ್ಗೆ ಓದಿದ್ವಿ. ಆಕೃತಗಳಲ್ಲಿನ ವಿನ್ಯಾಸಗಳ ಬಗ್ಗೆ ಓದಿದ್ವಿ. ಅದರಲ್ಲಿ ನಾವ್ ಏನು ಓದಿದ್ವಿ ಮಕ್ಕಳೇ? ಆಕೃತಗಳ ಬಗ್ಗೆ ನಾವು ಓದುವಂತ ವಿಭಾಗಕ್ಕೆ ಗಣಿತಶಾಸ್ತ್ರದಲ್ಲಿ ಏನಂತ ಹೇಳ್ತೀವಿ? ರೇಖಾಗಣಿತ ಹೇಳ್ತೀವಿ. ಹೌದಾ? ರೇಖಾಗಣಿತದ ಅರ್ಥ ನೋಡ್ಕೊಂಡ್ವಿ. ಅನಂತರ 1D 2D 3D ಇವೆಲ್ಲ ಯಾವ ರೀತಿ ಇರ್ತಾವೆ ಅಂತ ನೋಡಿದ್ವಿ. ಹೌದಾ? ಮತ್ತು ಆಕೃತಿ ಶ್ರೇಣಿಗಳ ಉದಾಹರಣೆಗಳನ್ನು ನೋಡಿದ್ವಿ. ನಂತರ ಆಕೃತಿ ಶ್ರೇಣಿಗಳು ಮತ್ತು ಸಂಖ್ಯೆ ಶ್ರೇಣಿಗಳಲ್ಲಿ ಇರುವಂತ ಸಂಬಂಧಗಳ ಬಗ್ಗೆ ನಾವು ಕೊನೆಯದಾಗಿ ಓದಿದ್ವಿ. ಹೌದಾ? ಸೊ ಇವೆಲ್ಲ ಏನಿದೆ ಮಕ್ಕಳೇ, ಗಣಿತದ ವಿನ್ಯಾಸಗಳ ಏನಿದೆ ಅಲ್ಲ ಚಾಪ್ಟರ್ ಅಲ್ಲಿ, ಇವೆಲ್ಲ ವಿಷಯಗಳು ಬರ್ತವೆ ಮಕ್ಕಳೇ. ಹಾಗಾಗಿ ನಾವ್ ಇವೇನ್ ಮಾಡಿದ್ವಿ, ಇವೆಲ್ಲ ವಿಷಯಗಳನ್ನ ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಓದ್ಕೊಂಡ್ವಿ. ಇವತ್ತು ಏನಿದೆ ಅಲ್ಲ, ನಿಮ್ಮ ಫಸ್ಟ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ಸರಿನಾ? ಈಗ ಇದ್ರ ಮೇಲೆ ಒಂದು MCQ ಟೆಸ್ಟ್ ಅನ್ನ ನಾನು ಕಂಡಕ್ಟ್ ಮಾಡ್ತೀನಿ. ಸೊ ಎಲ್ರು ಅದರಲ್ಲಿ ಭಾಗವಹಿಸ್ಬೇಕು. ಅಲ್ಲಿ ಎಲ್ರು ಏನ್ ಮಾಡ್ಬೇಕು, ನಿಮ್ಮ ಕೋಆರ್ಡಿನೇಟರ್ಸ್ ಗೆ ಉತ್ತರಗಳನ್ನ ಹೇಳ್ಬೇಕು. ಸರಿನಾ? ಈಗ ನಾನು ಟೆಸ್ಟ್ ಅನ್ನ ತಗೋತೀನಂತೆ. ಎಸ್, ಎಲ್ರು ನಿಮ್ಮ ಬುಕ್ ತಗೋಬೇಕು, ಅದರ ಜೊತೆಗೆ ಪೆನ್ ಅನ್ನು ಇಟ್ಕೋಬೇಕು. ಇಟ್ಕೊಂಡು ಏನ್ ಮಾಡ್ಬೇಕು, ನಾನು ಯಾವ ರೀತಿ ಕ್ವೆಶ್ಚನ್ ಕೇಳ್ಕೊಂತ ಹೋಗ್ತೀನಿಲ್ಲ ಅದೇ ರೀತಿ ಅದ್ರ ಉತ್ತರನು ನೀವು ಬರೀ ಕ್ವೆಶ್ಚನ್ ನಂಬರ್ ಹಾಕ್ರಿ ಸಾಕು. ನೀವು ಕ್ವೆಶ್ಚನ್ ಬರೆಯೋ ಅವಶ್ಯಕತೆ ಇಲ್ಲ. ಕ್ವೆಶ್ಚನ್ ನಂಬರ್ ಹಾಕಿ ಅದ್ರ ಮುಂದ್ಗಡೆ ನೀವು ಕರೆಕ್ಟ್ ಆನ್ಸರ್ ಅನ್ನ ಅಥವಾ ಆಪ್ಷನ್ ಅನ್ನ ಚೂಸ್ ಮಾಡಿ ಬರೀ ಆಪ್ಷನ್ ಬರೀರಿ ಸಾಕು. ನಂತರ ಕೋಆರ್ಡಿನೇಟರ್ಸ್ ಯಾರಿದಾರಲ್ಲ ಅವರು ನಿಮ್ಮ ಬುಕ್ ಅನ್ನ ಚೆಕ್ ಮಾಡ್ತಾರ, ಅಥವಾ ನೀವನು ಕೂಡ ಚೆಕ್ ಮಾಡ್ಬೋದು. ನಾನೀಗ ಆನ್ಸರ್ಸ್ ಹೇಳೇ ಬಿಡ್ತೀನಂತ ನೀವು ಚೆಕ್ ಮಾಡುವಂತ್ರಿ. ಓಕೆ? ಸೊ ಮೊದಲನೇ ಪ್ರಶ್ನೆ, ಗಣಿತ ಎಂದರೇನು? ಗಣಿತ ಎಂದರೇನು? ಆಪ್ಷನ್ ಎ, ಇದು ವಸ್ತುಗಳಲ್ಲಿನ ಮಾದರಿಗಳನ್ನು ಸೂಚಿಸುತ್ತದೆ. ಆಪ್ಷನ್ ಬಿ, ಅದು ಮಾದರಿಗಳನ್ನು ಹುಡುಕುತ್ತದೆ ಮತ್ತು ಆ ಮಾದರಿಗಳು ಏಕೆ ಅಸ್ತಿತ್ವದಲ್ಲಿ ಇದೆ ಅಂತ ಹುಡುಕಾಡುತ್ತದೆ. ಆಪ್ಷನ್ ಸಿ, ಇದು ಲೆಕ್ಕಾಚಾರಗಳನ್ನು ಒಳಗೊಂಡಿದೆ. ಹೌದಾ? ಸೊ ಗಣಿತ ಎಂದರೆ ಏನು ಮಕ್ಕಳೇ? ನಾನು ಈ ತಕ್ಷಣ ಹೇಳಿದೆ. ಹೌದು ಇಲ್ವೋ? ಇದರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ಮಕ್ಕಳೇ? ಎಸ್, ವೆರಿ ಗುಡ್. ಕರೆಕ್ಟ್ ಆಪ್ಷನ್ ಯಾವುದು? ಕರೆಕ್ಟ್ ಆಪ್ಷನ್ ಬಿ. ಹೌದು, ಕರೆಕ್ಟ್ ಆಪ್ಷನ್ ಬಿ ಆಗಿದೆ. ಎಸ್, ವೆರಿ ಗುಡ್. ಈಗ ಸೆಕೆಂಡ್ ಕ್ವೆಶ್ಚನ್ ಗೆ ಹೋಗೋಣ. ಸಂಖ್ಯೆಗಳ ಮಾದರಿಯನ್ನು ಹೊಂದಿರುವುದನ್ನು ಆರಿಸಿ. ಸೊ ಇಲ್ಲಿ ಹಲವಾರು ನಾನು ಆಪ್ಷನ್ಸ್ ಕೊಟ್ಟಿದ್ದೀನಿ. ಆಪ್ಷನ್ ಎ, ಬಿ ಮತ್ತು ಸಿ. ಈ ಮೂರು ಆಪ್ಷನ್ ಗಳಲ್ಲಿ ಯಾವುದು ಸಂಖ್ಯೆಗಳ ಮಾದರಿಯಾಗಿದೆ ಅಂದ್ರೆ ಶ್ರೇಣಿಯಲ್ಲಿ ಇದೆ ಅಂತ ನೀವು ಗುರ್ತು ಹಿಡಿಬೇಕು. ಹೌದಾ? ಎಸ್. ಸೊ ಸಂಖ್ಯೆಗಳ ನಿಮ್ಗೆ ಕೊಟ್ಟಿದ್ದೇವೆ ನಾವು. ಅದರಲ್ಲಿ ಯಾವ್ದು ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಅಲ್ಲಿ ಇದೆ ಅಥವಾ ಒಂದು ಶ್ರೇಣಿಯಲ್ಲಿದೆ ಅಂತ ನೀವು ನೋಡ್ಕೋಬೇಕು. ಸರಿನಾ? ಇದಕ್ಕೆ ಮೊದಲೇ ನೀವು ಏನ್ ಮಾಡ್ಬೇಕು, ಸಂಖ್ಯೆಗಳಲ್ಲಿ ನಡುವಿರುವಂತ ಸಂಬಂಧಗಳನ್ನ ತಿಳ್ಕೋಬೇಕು. ತಿಳ್ಕೊಂಡು ಶ್ರೇಣಿಯಲ್ಲಿ ಇದೆಯೋ ಇಲ್ವೋ ಅಂತ ನೀವು ಕಂಡು ಹಿಡಿಬೇಕು. ಎಸ್, ಇದ್ರ ಕರೆಕ್ಟ್ ಆಪ್ಷನ್ ಯಾವುದು? ಸಿ ಆಪ್ಷನ್. ಹೌದಾ? ಸಿ ಆಪ್ಷನ್. ಯಾಕಂದ್ರೆ 2, 4, 6, 8, 10 ಇವೆಲ್ಲ ಯಾವ ಸಂಖ್ಯೆಗಳು ಮಕ್ಕಳೇ? ಇದಕ್ಕೆ ಯಾವ ಸಂಖ್ಯೆಗಳಂತ ಹೇಳ್ತೀವಿ ನಾವು? ಇವೆಲ್ಲ ಸಮ ಸಂಖ್ಯೆಗಳು. ಹೌದಾ? ಇದು ನೋಡಿದ್ರಿ 2, 4 ಇಲ್ಲಿ 2 ಗ್ಯಾಪ್ ಇದೆ. 4 ಆದ್ಮೇಲೆ ತಿರ್ಗಾ ಇದೆ ಅಂದ್ರೆ ಕಂಟಿನ್ಯೂಸ್ ಆಗ್ಬಿಡ್ತು. ಇಲ್ಲಿ ತಪ್ಪಾಯ್ತು. ಇಲ್ಲಿ ನೋಡಿ 1 0 1 2 3 4 4 ಆದ್ಮೇಲೆ 5 ಬರ್ಬೇಕಾಗಿತ್ತು, ಆದ್ರೆ 6 ಆಯ್ತು. ಹಾಗಾಗಿ ಇವೆರಡು ಆಪ್ಷನ್ ತಪ್ಪಾಗಿದೆ. ಹೌದಾ? ಈಗ ಥರ್ಡ್ ಕ್ವೆಶ್ಚನ್, ಪೂರ್ಣ ಸಂಖ್ಯೆಗಳಲ್ಲಿನ ಮಾದರಿಗಳನ್ನು ಅಧ್ಯಯನ ಮಾಡುವ ಗಣಿತಶಾಸ್ತ್ರದ ಶಾಖೆಯನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಪೂರ್ಣ ಸಂಖ್ಯೆಗಳಲ್ಲಿರುವಂತಹ ಮಾದರಿಗಳನ್ನು ಅಧ್ಯಯನ ಮಾಡುವ ಗಣಿತಶಾಸ್ತ್ರದ ವಿಭಾಗಕ್ಕೆ ಅಥವಾ ಶಾಖೆಯನ್ನು ನಾವು ಏನಂತ ಕರಿತೀವಿ? ಆಪ್ಷನ್ ಎ ಸಂಖ್ಯಾ ಸಿದ್ಧಾಂತ, ಆಪ್ಷನ್ ಬಿ ಸಂಖ್ಯಾ ಅನುಕ್ರಮ, ಆಪ್ಷನ್ ಸಿ ತ್ರಿಕೋನ ಸಿದ್ಧಾಂತ. ನಾ ಈಗ ತಕ್ಷಣ ಹೇಳಿದೆ ಇದು. ಹೌದಾ ಇಲ್ಲೋ? ನಾವ್ ಏನಂತ ಕರಿತೇವೆ?
ಪೂರ್ಣ ಸಂಖ್ಯೆಗಳ ಬಗ್ಗೆ ಅಧ್ಯಯನ ಮಾಡುವಂತ ಗಣಿತದ ಶಾಖೆಗೆ ನಾವೇನಂತ ಹೇಳ್ತೀವಿ? ಯಾವ್ದು ಆಪ್ಷನ್ ಕರೆಕ್ಟ್ ಆಗಿದೆ ಮಕ್ಳೇ? ಎಸ್, ವೆರಿ ಗುಡ್, ಆಪ್ಷನ್ ಎ ಕರೆಕ್ಟ್ ಆಗಿದೆ, ಸಂಖ್ಯಾ ಸಿದ್ಧಾಂತ ಅಂತ ಹೇಳ್ತೀವಿ. ಹೌದಾ? ಈಗ ಫೋರ್ತ್ ಕ್ವೆಶ್ಚನ್ ಗೆ ಹೋಗೋಣ. ಡ್ಯಾಶ್ ಸಂಖ್ಯೆಗಳಲ್ಲಿ ಅತ್ಯಂತ ಮೂಲಭೂತ ಮಾದರಿಯಾಗಿದೆ. ಎ ಸಮಸಂಖ್ಯೆ, ಬಿ ಬೆಸ ಸಂಖ್ಯೆಗಳು, ಸಿ ಸಂಖ್ಯಾ ಅನುಕ್ರಮ. ಸಂಖ್ಯಾ ಅನುಕ್ರಮ ಅಥವಾ ಸಮಸಂಖ್ಯೆ ಅಥವಾ ಬೆಸ ಸಂಖ್ಯೆ, ಇದರಲ್ಲಿ ಅತ್ಯಂತ ಮೂಲಭೂತ ಮಾದರಿ ಯಾವುದು? ಎಸ್, ಸಂಖ್ಯಾ ಅನುಕ್ರಮ. ವೆರಿ ಗುಡ್, ಸಂಖ್ಯಾ ಅನುಕ್ರಮ ಅಥವಾ ನೀವು ಸಂಖ್ಯಾ ಶ್ರೇಣಿ ಅಂತಾನು ಹೇಳ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಫಿಫ್ತ್ ಒನ್, ಸಂಖ್ಯಾ ಅನುಕ್ರಮವನ್ನು ಭರ್ತಿ ಮಾಡಿ 4, 8, 12, 16 ಡ್ಯಾಶ್ 24 ಡ್ಯಾಶ್. ಸೊ ಇಲ್ಲಿ ಏನ್ ನಾನು ಡ್ಯಾಶ್ ಕೊಟ್ಟಿದ್ದೀನಲ್ಲ, ಅಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಕೂಡ್ತದ ಅದನ್ನ ನೀವು ಚೂಸ್ ಮಾಡ್ಕೋಬೇಕು. ಸರಿನಾ? ಯಾವ್ದು ಸರಿ ಮಕ್ಕಳೇ? ಎಸ್, ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಹೌದಲ್ಲ? ಆಪ್ಷನ್ ಸಿ ಕರೆಕ್ಟ್ ಆಗಿದೆ. ಯಾಕಂದ್ರೆ ಇದೇನು ಸಂಖ್ಯೆ ಶ್ರೇಣಿ ನಿಮ್ಗೆ ಕೊಟ್ಟಿದ್ದೇನಲ್ಲ, ಅನುಕ್ರಮ ಕೊಟ್ಟಿದ್ದೇನಲ್ಲ, ಅವೆಲ್ಲ ಏನಿದಾವೆ ಅವು 4 ಟೇಬಲ್ ಇದೆ. ಹೌದು ಇಲ್ಲೋ? 4ದ್ದು ಟೇಬಲ್ ಇದೆ. 4 1 4, 4 2 8, 4 3 12, 4 4 16, 4 5 20, 4 6 24, 4 7 28. ಹಾಗಾಗಿ 20 ಮತ್ತು 28 ಏನು ಕರೆಕ್ಟ್ ಆನ್ಸರ್. ಎಸ್. ಈಗ 6ನೇ ಪ್ರಶ್ನೆಗೆ ಬರೋಣ. ಆಕಾರಗಳಲ್ಲಿನ ಮಾದರಿಗಳನ್ನು ಅಧ್ಯಯನ ಮಾಡುವ ಗಣಿತಶಾಸ್ತ್ರದ ವಿಭಾಗವನ್ನು ಡ್ಯಾಶ್ ಎಂದು ಕರೆಯಲಾಗುತ್ತದೆ. ಆಪ್ಷನ್ ಎ ಬೀಜಗಣಿತ, ಆಪ್ಷನ್ ಬಿ ರೇಖಾಗಣಿತ, ಆಪ್ಷನ್ ಸಿ ಅಂಕಗಣಿತ. ಆಕಾರಗಳ ಬಗ್ಗೆ ನಾವು ಅಧ್ಯಯನ ಮಾಡುವ ಗಣಿತಶಾಸ್ತ್ರದ ವಿಭಾಗಕ್ಕೆ ನಾವು ಏನಂತ ಹೇಳ್ತೀವಿ ಮಕ್ಕಳೇ? ಎಸ್, ಯಾವ್ದು ಕರೆಕ್ಟ್ ಆಪ್ಷನ್? ಎಸ್, ಆಪ್ಷನ್ ಬಿ ರೇಖಾಗಣಿತ ಅಂತ ಹೇಳ್ತೀವಿ. ಹೌದಲ್ಲ? ಎಸ್, ವೆರಿ ಗುಡ್. ಈಗ ಸೆಕೆಂಡ್ ಕ್ವೆಶ್ಚನ್. ಆಕಾರಗಳಲ್ಲಿನ ಮಾದರಿಗಳು ಆಯಾಮಗಳನ್ನು ಒಳಗೊಂಡಿರುತ್ತದೆ. ಆಕಾರಗಳಲ್ಲಿನ ಮಾದರಿಗಳು ಡ್ಯಾಶ್ ಆಯಾಮಗಳನ್ನು ಒಳಗೊಂಡಿರುತ್ತದೆ. 1D, 2D, 3D, 4D, 5D ಮತ್ತೆ 2D, 3D. ಇದರಲ್ಲಿ ಯಾವ್ದು ಕರೆಕ್ಟ್ ಆಯಾಮಗಳು? ಆಕಾರಗಳಲ್ಲಿ ಹೌದಾ, ಬಹಳ ತರತರವಾದ ಆಯಾಮಗಳು ಹೊಂದಿರುತ್ತದೆ ಆಕಾರಗಳು. ಇದರಲ್ಲಿ ಕರೆಕ್ಟ್ ಆದ ಯಾವುದು? ಆಪ್ಷನ್ ಎ ನಾ, ಆಪ್ಷನ್ ಬಿ ನಾ, ಆಪ್ಷನ್ ಸಿ ನಾ? ಎಸ್, ಆಪ್ಷನ್ ಎ. ಹೌದಿಲ್ಲ? ಆಕಾರಗಳಲ್ಲಿ 1D, 2D, 3D ಮೂರನ್ನು ನಾವು ನೋಡ್ಬಹುದು. ಹೌದೋ ಇಲ್ಲವೋ? ಈಗ 8ನೇ ಪ್ರಶ್ನೆ. ಆಕಾರ ಅನುಕ್ರಮಗಳು ಸಂಖ್ಯಾ ಅನುಕ್ರಮಗಳೊಂದಿಗೆ ಅನೇಕ ಆಸಕ್ತಿದಾಯಕ ಸಂಬಂಧಗಳನ್ನು ಪ್ರದರ್ಶಿಸುತ್ತದೆ. ನಿಜಾನ, ತಪ್ಪು ಅಥವಾ ಯಾವುದು ಇಲ್ಲ? ಆಕಾರ ಅನುಕ್ರಮಗಳು ಸಂಖ್ಯಾ ಅನುಕ್ರಮಗಳೊಂದಿಗೆ ಅನೇಕ ಆಸಕ್ತಿದಾಯಕ ಸಂಬಂಧಗಳನ್ನು ಪ್ರದರ್ಶಿಸುತ್ತದೆ. ಸರಿನಾ ತಪ್ಪ? ನಾವ್ ಓದಿದ್ವಿ. ಹೌದಲ್ಲ? ಇವತ್ತಿನ ಕ್ಲಾಸಿನಲ್ಲೇ ಓದಿದ್ವಿ. ನಾವೇನಂತ ಓದಿದ್ವಿ ಮಕ್ಳೇ? ಆಕಾರ ಶ್ರೇಣಿ ಮತ್ತು ಆಕಾರ ಶ್ರೇಣಿ ಮತ್ತು ಸಂಖ್ಯಾ ಶ್ರೇಣಿಯಲ್ಲಿ ಹಲವಾರು ಸಂಬಂಧಗಳಿರ್ತಾವೆ ಅಂತ ಹೇಳಿದ್ವಿ. ಒಂದು ಎಕ್ಸಾಂಪಲ್ ಎದ್ರ ಮುಖಾಂತರ ತೋರಿಸ್ತಿದ್ದೆ ನಾನು ಆಕೃತ ಉದಾಹರಣೆಗಳನ್ನ ತೆಗೆದುಕೊಂಡು ಸಂಖ್ಯಾ ಶ್ರೇಣಿ ಯಾವ ರೀತಿ ಆಕೃತ ಶ್ರೇಣಿಗಳ ಉದಾಹರಣೆಯಲ್ಲಿ ನಾವು ಕಾಣಬಹುದು ಅಂತ ತೋರಿಸಿದ್ವಿ. ಹೌದಲ್ಲ? ನಿಯಮಿತ ತ್ರಿಭುಜ, ನಿಯಮಿತ ಚತುರ್ಭುಜ, ನಿಯಮಿತ ಷಟ್ಭುಜ. ಹೌದಾ? ಇವೆಲ್ಲ ನಾವು ಏನ್ ಮಾಡಿದ್ವಿ? ಎಕ್ಸಾಂಪಲ್ಸ್ ಅನ್ನ ನೋಡಿದ್ವಿ, ಉದಾಹರಣೆಗಳನ್ನ ನೋಡಿದ್ವಿ. ಸೊ ಇದ್ರ ಮೇಲೆ ಹೇಳ್ರಿ, ಇದು ಕೊಟ್ಟಂತ ಸೆಂಟೆನ್ಸ್ ಸರಿನಾ ತಪ್ಪ? ಆಕಾರ ಅನುಕ್ರಮಗಳು ಸಂಖ್ಯಾ ಅನುಕ್ರಮಗಳೊಂದಿಗೆ ಅನೇಕ ಆಸಕ್ತಿದಾಯಕ ಸಂಬಂಧಗಳನ್ನು ಪ್ರದರ್ಶಿಸುತ್ತದೆ. ನಿಜ. ಹೌದಲ್ಲ? ನಿಜ. ಆಪ್ಷನ್ ಯಾವುದು? ಆಪ್ಷನ್ ಎ ಕರೆಕ್ಟ್ ಆಯ್ತು. 9ನೇ ಪ್ರಶ್ನೆ. ಪೆಂಟಗನ್ ನಲ್ಲಿ ಎಷ್ಟು ಬದಿಗಳ ಸಂಖ್ಯೆ ಇರುತ್ತದೆ? ಪೆಂಟಗನ್ ಅಂದ್ರೆ ನಾವು ಪೆಂಟಗನ್ಗೆ ಕನ್ನಡದಲ್ಲಿ ಏನಂತ ಹೇಳ್ತೀವಿ? ಎಸ್, ವೆರಿ ಗುಡ್. ಅದಕ್ಕೆ ನಾವು ಪಂಚಭುಜಾಕೃತಿ ಅಂತ ಹೇಳ್ತೀವಿ. ಹೌದಾ? ಅದರಲ್ಲಿ ಎಷ್ಟು ಬದಿಗಳ ಸಂಖ್ಯೆ ಇರುತ್ತೆ ಮಕ್ಳೇ? 4, 3, 5? ಎಸ್, 5 ಇರುತ್ತೆ. 5 ಇರುತ್ತೆ. ಹೌದಾ? ನೆಕ್ಸ್ಟ್. ಸಮಾನ ಉದ್ದದ ಬದಿಗಳು ಮತ್ತು ಸಮಾನ ಕೋನಗಳನ್ನು ಹೊಂದಿರುವ ಆಕಾರಗಳನ್ನು ಪದದಿಂದ ವಿವರಿಸಲಾಗಿದೆ. ಡ್ಯಾಶ್ ಪದದಿಂದ
ವಿವರಿಸಲಾಗಿದೆ. ನಿಯಮಿತ, ಅನಿಯಮಿತ ಯಾವುದೂ ಇಲ್ಲ. ಸೊ ಸಮಾನ ಉದ್ದ ಬದಿಗಳಿದ್ರೆ, ಸಮಾನ ಕೋನಗಳು ಇದ್ದರೆ ಅದಕ್ಕೆ ನಾವು ಯಾವ ಆಕಾರ ಅಂತ ಹೇಳ್ತೀವಿ ಮಕ್ಳೇ? ಈಗ ತಕ್ಷಣ ನಿಮ್ಗೆ ಹೇಳ್ದೆ, ಅದಕ್ಕೆ ಏನಂತ ಹೇಳ್ತೀವಿ ನಾವು? ನಿಯಮಿತ ಅಂತ ಹೇಳ್ತೀವಿ. ಸೊ ವೆರಿ ಗುಡ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ಎಲ್ಲ ಮಕ್ಕಳಿಗೆ ಇವತ್ತಿನ ಕ್ಲಾಸ್ ಆಗಿರ್ಬೋದು ಮತ್ತು ಈ ಮೊದಲನೇ ಚಾಪ್ಟರ್ ಎಲ್ಲರಿಗೂ ಅರ್ಥವಾಗಿದೆ ಅಂತ ತಿಳ್ಕೊಳ್ತೀನಿ. ಇದ್ರ ಮೇಲೆ ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಮಕ್ಕಳೇ ನೀವು ಕ್ಲಾಸ್ ಅಲ್ಲಿ ಕೇಳ್ಬೇಕು. ನಾವ್ ಅದನ್ನ ಸಾಲ್ವ್ ಮಾಡಿ ತಿರ್ಗಾ ಅದನ್ನ ನಾವು ನಿಮ್ಗೆ ತಿಳಿಸ್ಕೊಡ್ತೀವಿ. ಈಗ ಮುಂದಿನ ಕ್ಲಾಸ್ ಅಲ್ಲಿ ನಾವು ಸೆಕೆಂಡ್ ಚಾಪ್ಟರ್ ಅನ್ನ ಪ್ರಾರಂಭ ಮಾಡೋಣ ಅಂತ. ಸೊ ಹಾಗಾಗಿ ಮೊದಲನೇ ಚಾಪ್ಟರ್ ಏನಿದೆಯಲ್ಲ ಅದನ್ನ ನೀವು ಟಾಪಿಕ್ಸ್ ಅನ್ನ ತಿರ್ಗಾ ಓದ್ಕೊಳ್ರಿ, ತಿರ್ಗಾ ರಿವೈಸ್ ಮಾಡ್ಕೊಳ್ರಿ. ನೀವು ಅದನ್ನ ಏನಂತಾರೆ ನೆನಪು ಹಾರೋದಿಲ್ಲ. ಎಕ್ಸಾಮ್ ವರೆಗೂ ನೀವು ನೆನಪಿರ್ತದೆ. ಎಕ್ಸಾಮ್ ಮುಗಿದ್ಮೇಲೆನೂ ನೀವು ಏನಾಗುತ್ತೆ, ಬಹುದಿನ ಕಾಲ ಅದನ್ನ ನೆನ್ಪಿಟ್ಕೋಬಹುದು. ಸರಿನಾ? ಸೊ ಇವತ್ತಿನ ಕ್ಲಾಸ್ ಇಲ್ಲಿಗೆ ಮುಗಿಸೋಣ ಅಂತ. ಥ್ಯಾಂಕ್ ಯು ಮಕ್ಕಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು ಸರ್. Thank you, ma'am.